ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಎರಡನೆಯ ವಿಸ್ತರಣೆಯಲ್ಲಿ ಶಾಸಕ ಸಂತೋಷ್ ಲಾಡ್, ವಿಧಾನ ಪರಿಷತ್ತಿನ ಸದಸ್ಯ ಸಲೀಂ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಸಿಗುವುದು ಶತಸಿದ್ಧ ಎಂದು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಾಂಗ್ರೆಸ್ ಮುಖಂಡ ಶಿವಾನಂದ ಮುತ್ತನ್ನವರ್ ಭರವಸೆ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದವರು ಸಂತೋಷ್ ಲಾಡ್, ಅದೇ ರೀತಿ ಪಕ್ಷದ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿ ದಶೆಯಿಂದ ಹೋರಾಟ ಮಾಡಿದವರು ಸಲೀಂ ಅಹ್ಮದ್. ಈ ಸಾರಿ ಅವರಿಬ್ಬರಿಗೂ ಸಹ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಒಕ್ಕೂಲ ನಡೀತಾ ಇದೆ. ಇವತ್ತು ಕುಂದಗೋಳ ತಾಲೂಕಿನಲ್ಲಿ ಪ್ರತಿಭಟನೆ ಮುಖಾಂತರ ಅರವಿಂದ್ ಕಟ್ಟಿಗೆಯವರ ಮನವಿಯನ್ನು ನಾವೆಲ್ಲರೂ ಸೇರಿ ಚಂದ್ರಶೇಖರ್ ಜುಟ್ಟೂರು ನೇತೃತ್ವದಲ್ಲಿ ಕೊಟ್ಟಿದ್ದೇವೆ. ಖಂಡಿತವಾಗಲೂ ಕೂಡ ನಮ್ಗೆ ಭರವಸೆ ಇದೆ, ಎರಡನೇ ಪಟ್ಟಿನಲ್ಲಿ ಸಂತೋಷ್ ಲಾಡ್ ಅವರು ಉತ್ತರ ಕರ್ನಾಟಕದ ಏನು ನಮ್ಮ ಗಂಡು ಮೆಟ್ಟಿನ ನಾಡು ಧಾರವಾಡ ಜಿಲ್ಲೆ ಇದೆ ಅದ್ರ ಉಸ್ತುವಾರಿಯಾಗಿ ಅವ್ರು ನೇಮಕಗೊಳ್ತಾರೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರು ಸಂತೋಷ್ ಲಾಡ್ ಅವರಿಗೆ ಮಾನ್ಯತೆಯನ್ನು ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ವಿ.